ಗಂಡನ ಮನೆಗೆ ಕಸಕ ಮನಸ್ಸಿಲ್ಬಿ ಸುಮ್ಮ ನಿಮ್ಮ ಅಪ್ಪನ ಮನಸ್ಸಿಗೆ ನೋವು ಆಗ್ಬಾರ್ದು ಅಂತೇಳಿ ನಾನು ಸುಮ್ಮದೀನಿ ಇದ್ಬಿಡು ನೀನು. ನನಗೂ ಅಲ್ಲಿ ಹೋಗೋದು ಮನಸ್ಸಿಲ್ಲ ಸುಮ್ಮಿಲ್ಲಿ ಅಪ್ಪನ ಮನ್ಸಿಗೆ ನೋವು ಮಾಡಬಾರ್ದು ಅಂತ ಅಲ್ಲಿ ಹೋಗೋದು. ಅಲ್ಲಿ ಹೋದ್ರೆ ಮತ್ತೆ ನಮ್ಮ ಮತ್ತಿದ ಅದ ಕಿರಿಕಿರಿ ಹೊಳ್ಳೆ ಮುಳ್ಳೆ ನನ್ನ ಜೊತೆ ಯಾವ್ದಾರು ಒಂದು ಕೆದಿಕ್ ಜಗಳ ತಕ್ಕೊಂತಾನ ಇರ್ತಾಳ. ಸುಮ್ಮ ಅದಾರ ಎಷ್ಟು ದಿನದ ಆ ಮುದಿಗೆ ಸಾಯ್ತಾನ ಅಷ್ಟಲ್ಲ ನಿಮ್ಮ ಸಾಯ್ತಾನ ಅಷ್ಟ ಅಲ್ಲ. ಆಕಿ ಏನ್ ಸಾಯ್ತಾಳ ಎಲ್ಲಾರನು ಸಾಯ್ ಹೊಡೆಯಕ್ಕೆ ಆಕಿ ಎಲ್ಲರೂ ಸಾಯಕ್ಕೆ ಸಾವ್ ಅನ್ನೋದು ಎಲ್ಲರಿಗೂ ಇದ್ದಿದ್ದ ಎಲ್ಲರ ಒಂದಿನ ಸಾಯಬೇಕು ಅಲ್ಲಿ ತನ ನೀ ಸುಮ್ಮನೆ ಇದ್ಬಿಡು ಸ್ವಲ್ಪ. ಆಯ್ತು ಬಿಡ್ಬೇ ನಾನಂತರೂ ಇಲ್ಲಿ ಬಂದೀನಿ. ಈಗ ಎಷ್ಟು ದಿನ ಇರ್ತಾರ ನೋಡೋಣ ತಾಯಿ ಮಗ ಇಬ್ರು. ಅಲ್ಲಿ ಇದ್ದಾಗಾರ ಇಬ್ರು ಅಡಿಗೆ ಮಾಡ್ತಾಳ ಮತ್ತೆ ಮಗಗ್ ಮಾಡಿ ಹಾಕ್ಲಾರ್ದ ಇರ್ತಾಳನು. ಆತ್ ಬಿಡು ನಿನ್ ಗಂಡಗೆ ಫೋನ್ ಮಾಡಿ ಇಲ್ಲ. ಇಲ್ವೇ ನಾ ಯಾಕೆ ಮಾಡಕ್ ಹೋಗ್ಲಿ, ಅವನ ಮಾಡಿಲ್ಲ ನಾನಾರ ಯಾಕೆ ಮಾಡಕ್ ಹೋಗ್ಲಿ. ಮಾಡ್ಬೇಕಿಲ್ ಮತ್ತ ಅವಾಗ ಅಷ್ಟ ಐತಂದ್ರೆ ನಾ ಯಾಕೆ ಮಾಡಕ್ ಹೋಗ್ಲಿ. ತನಗೆ ಹೆಂಡತಿ ಬೇಕಾದ್ರೆ ಹೆಂಡತಿ ನೆನಪಿತ್ತಂದ್ರೆ ಮಾಡಿ ಮಾತಾಡ್ತಾನ. ತಾಯಿಗೆ ನೆನ್ಸವ ಹೆಂಡತಿಗೆ ಏನ್ ನೆನಸ್ತಾನವ? ನೆನ್ಸಂಗಿಲ್ಲ ಅವ. ಹೆಂಡತಿಗೆ ನೆನಪಿತ್ತಂದ್ರ ಫೋನ್ ಮಾಡಿ ಹೆಂಗದಿದಿ ಹೆಂಗಿಲ್ಲ ಅಂತ ಮಾತಾಡ್ತಿದ್ದ. ಅವ್ರ ಅವಂದ್ ಅಷ್ಟ ನೋಡ್ತಾನ ಬೇವ. ನಿಂದು ನೆನಪಿರುತ್ತ ಆದ್ರ ಅವ ಸ್ವಲ್ಪ ಏನೋ ಅವ್ರ ತಾಯಿಗೆ ಅಂಜಿ ನೆನಸಿದ್ದಂಗ ಇಲ್ ಬೇವ. ಅಂಜದಿಲ್ ಬೇ ಅವ. ಅವ್ರ ಅವ್ಗ ಅಂದ್ರ ಅಷ್ಟು ಮರ್ಯಾದೆ ಕೊಡ್ತಾನವ. ಹಂಗಂದ್ರ ಏನು ಹೆಂಡತಿಗೆ ಮರ್ಯಾದೆ ಇಲ್ಲ ತಾಯಿಗೆ ಅಷ್ಟ ಮರ್ಯಾದೆ ಕೊಡ್ತಾನ ನಾವ? ಹ್ಞೂ ಬೇ ಮತ್ತ ಅದು ಒಂದ ನೆವ ಮಾಡ್ಕೊಂಡ ನನಗೂ ಇಲ್ಲಿ ಬರಕ್ ದಾರಿ ಆಗಾಕ್ ಹೊಂಟೈತಿ. ಹಂಗಂದ್ರ ಇಷ್ಟ ನಡೀಲೇವ. ನೀನು ಮೇಲೆ ತವ್ರ ಮನಿಗ್ ಬರ್ತೀಯಲ್ಲ ನನ್ಗೂ ಖುಷಿ ಆಗತ್ತ. ಅದಕ್ಕ ಬರ್ತೀನಿ ಬೇ ನಾನು. ಯವ್ವ ನೀನ್ ಇದನ್ನ ಅಪ್ಪನ ಮುಂದೆ ಹೇಳಕ್ ಹೋಗ್ಬೇಡ ಮತ್ತ. ಅಯ್ಯೋ ಅಂಜಾಕ್ ಏನೈತಿ ನಿಮ್ಮ ಅಪ್ಪ ಏನ್ ಹುಲಿ ಏನ್ ಕರಡೆ? ಇನ್ನ ಹುಲಿ ಕರಡಿ ನೋಡಿದ್ರ ಅಂಜಿಕಿ ಬರಂಗಿಲ್ಲ. ಅಪ್ಪನ ಕಣ್ಣ ನೋಡಿದ್ರ ನಾ ಸಂಕಿ ಬರುತ್ತ. ನಿಮ್ಮ ಅಪ್ಪಗೆ ಎದುರ್ಸೋದು ಹೆಂಗಂತ ನನಗೆ ಗೊತ್ತೈತಾಳ. ಅಪ್ಪಗ್ ನೀ ಎದುರಿಸ್ತೀಯನ ನಿನಗ ಅಪ್ಪ ಎದರ್ತಾನ ಅದು ನನ್ಗೆ ಗೊತ್ತಿಲ್ಲ ನೋಡ್ಬೇ. ಒಟ್ಟ ನಾ ಖುಷಿಯಿಂದ ಇರ್ಬೇಕಿಲ್ಲ. ಒಟ್ಟ ಹೆದ್ರಕ್ ಹೋಗ್ಬೇಡ. ನಾನ್ ಇರತನ ನೀ ತವ್ರ ಮನಿಗ್ ಬರ್ಕೊಂತ ಹೋಗ್ಕೊಂತಿರು. ನಿಮ್ಮ ಅಪ್ಪಂದ ಏನ್ ಚಿಂತೆ ಇಲ್ಲ ನನಗೆ. ಆಯ್ತು ಬಿಡ್ಬೇ ಈಗ ನೀ ಹೆಂಗ್ ಹೇಳಿದ್ರು ನಡ್ದೈತಲ್ಲ ಜೀವನ. ಮುಂದೆ ಏನಾಗುತ್ತಾ ದೇವ್ರು ಬಿಟ್ಟಿದ್ದು ನೋಡೋಣ ಅಂತ. ಏನವ ತಾಯಿ ಮಕ್ಳು ಏನ ಕಿತಾಪತಿ ನಡೆಸಿರಲ್ಲ, ಏನ್ ಮಾತಾಡಕ್ ಕುಂತಿದ್ರಿ? ಏನೂ ಇಲ್ಲ ಯಾಕವಾ ಸುಮ್ಮ? ಏನೂ ಇಲ್ಲ ನನಗೆಲ್ಲ ಗೊತ್ತಾಗತ್ತ. ಎದ್ದೇಳ್ರಿ ಊಟ ಮಾಡಮ್ ಫಸ್ಟ್. ಅಯ್ಯಯ್ಯ ಎಲ್ಲ ಗೊತ್ತೈತೆ ಅಂತ ಇದ್ದಾಗ ಸುಮ್ಮ. ವಿಷಯ ನಡೀತು ನಾ ಬಂದೆ. ಹಂಗ ಮಾಡ್ಬಾರ್ದ್ರವ. ಶ್ರುತಿ ಕೂಡಿದ್ರೆ ಗಾಯನ, ತಿಳಿದ್ ನಡೆದ್ರೆ ಜೀವನ. ಗೊತ್ತಾತಲ್ರಿ ನಾ ಹೇಳೋದು ನಿಮ್ಗೆ. ಈಗ ಅದೇನಾಯ್ತು ಅಲ್ಲಿ ಕೋರ್ಟ್ನಾಗಂತೂ ಹಿಂಗಾಗೈತೆ. ಈಗ ಮನೆಗೇನು ಹಿರಿಯರನ್ನ ಕೂಡಿಸ್ತಾನೆ ಅಂದಾರ ಅಂದ್ರಿ, ಕೂಡಿಸ್ಲಿ ಅವರು. ಆದ್ರೆ ಸೀದಾ ಕರ್ಕೊಂಡು ಬರುವಂಗೆಲ್ಲ ನಾ ಪ್ಲ್ಯಾನ್ ಮಾಡೀನಿ. ಈಗ ಅವ್ರು ಅವ್ಗೂ ಹೇಳಿ ಬಂದೀನಿ ನಾನು, ಹಿಂಗಿನ ಮಾತು ಹೆಂಗೈತಿವ ನೀವು ಹೋಗಿ ಕರ್ಕೊಂಬ ಅಂತೇಳಿ. ನಿಮ್ದೇನಿದೆ ನ್ಯಾಯದೊಂದು ಮುಗಿತಂದ್ರೆ ನನಗೊಂದು ಫೋನ್ ಮಾಡಿಬಿಡ್ರಿ, ಅದು ಮುಗೀತಂತೇಳಿ ಸೀದಾ ಕರೆಯಾಕೆ ಬರ್ತಾಳೆ, ಕಳಿಸಿಬಿಡೋದಷ್ಟೇ. ಕಳಿಸ್ತೀರಿಲ್ಲ ನೀವು? ಏನಿಲ್ರಿ ನಾವು ಕಳ್ಸಕ್ಕೆಲ್ಲ ಮನಸ್ಸೈತಿ. ನಮ್ಮ ಮಗಳು ಎಲ್ಲಿರ್ಬೇಕು ಅಲ್ಲಿದ್ದು ಬಾಳೆ ಮಾಡಿದ್ರೆ ಎಲ್ಲರ ಚಲೋ ಆಗತ್ತೆ ರೀ. ಗೊತ್ತೈತ್ರಿ ನಿಮ್ಮ ಗುಣ ಗೊತ್ತಿದ್ದ ನಾನು ಅವಾಗ ಎಲ್ಲ ಹೇಳಿ ಬಂದ್ಬಿಟ್ಟಿನಿ. ಇದು ನಮ್ಗೆ ಐತಲ್ಲ, ನಾನು ಹೆಂಡತಿದ ಒಂದು ಕಿರಿಕಿರಿ ತಪ್ಪಿದ್ರೆ ಎಲ್ಲ ಮುಗಿತೈತಿ ನೋಡ್ರಿ. ನನ್ನ ಮಗಳು ನನ್ನ ಮಾತೆಲ್ಲ ಕೇಳ್ತಾನೆ ನೋಡ್ರಿ. ಅವರು ಮಾಡ್ಬೇಕಂತ ಮಾಡಂಗಿಲ್ಲ. ಮಗಳ ಮೇಲಿನ ಪ್ರೀತಿ ಮಮಕಾರ ಹಂಗೆ ಮಾಡ್ಸಕತ್ತೈತಿ. ಈಗ ನಿಮ್ಮ ಗುಣಾರ ಒಳ್ಳೇದೈತಲ್ಲ, ನಾ ಇದನ್ನ ತಿಳಿಸಿ ಹೇಳಿನಿ. ಹಂಗಲ್ರಿ, ಕೊಟ್ಟನ್ನು ಕುಲಕ್ ಹೊರಗ. ಅದು ಅವ್ರ ಮನೆ ಎಲ್ಲಿ ಬಾಳೆ ಮಾಡ್ಬೇಕು ಅಲ್ಲಿ ಬಾಳೆ ಮಾಡಿದ್ರೆ ಎಲ್ಲ ಚಲೋ. ನನ್ನ ಹೆಂಡತಿ ಮಾತು ಕೇಳ್ಕೊಂತ ಕುಂತ್ರ ಮಕ್ಳು ಕರ್ಕೊಂಬಂದ್ ಮನ್ಯಾಗ ಇಟ್ಕೊಂಡ್ರ ಚಲೋ ಆಗತ್ತನ್ರಿ. 4 ಮಂದಿ ಉಗುಳ್ತಾರ್ರಿ, ಅದು ಚಲೋ ಅಲ್ಲ. ಈಗ ನೋಡ್ರಿ ನಿಮ್ಮದು ನೋಡಿ ಇನ್ನೊಬ್ರಿಗೆ ಕಲಿಬೇಕು. ಮನ್ಯಾಗ ಮಕ್ಕಳನ್ನ ಇಟ್ಕೊಂಡು ಕುಂತ್ರ ಗತಿ ಹೆಂಗ ಹಡ್ದಿರ್ತೀವಿ. ಮಕ್ಕಳನ್ನ ಕೊಟ್ಟು ಮನ್ಯಾಗ ಬೆಳಗಸಕ್ಕೆ ಹಚ್ಚಬೇಕು. ಅಲ್ಲಿ ಅವ್ರು ಕೀರ್ತಿ ತಂದ್ರೆ ಹೌದಲ್ಲ ನೀವು ಹೇಳದಂಗೆ ಆಗೋದು. ಅದು ನನ್ನ ಏನ್ ತಿಳ್ಕೊಬೇಕ್ರಿ. ಎಷ್ಟು ಹೇಳ್ತೀನಿ ಮಾತು ಕೇಳಂಗಿಲ್ರಿ ಆಕಿ. ಇರೋದಕ್ರಿ ಒಬ್ಬೊಬ್ರು ಮಂಡಿ ಇರ್ತಾರ. ಇನ್ನು ನಿಮ್ಮ ಗುಣಾರ ಚಲೋ ಐತೆ ಅನ್ನೋದ ನಾನು ಅವ್ರಿಗೆ ತಿಳಿಸಿ ಹೇಳ್ಬಿಟ್ಟಿನಿ. ಹೀಗಾಗಿ ಏನೂ ಪ್ರಾಬ್ಲಮ್ ಇಲ್ಲವಾ, ನೀವು ಹೋಗು ಕಳಿಸ್ಕೊಡ್ತಾರ ಅಂತ ಹೇಳಿರಿ. ಒಂದೇ ಒಂದು ನೋಡ್ರಿ, ಈಗ ನೀವೇನದು ಗುಡಿಯಾಗ ಕುಡಿಸೋದೈತೆ ಅಂತ ಹೇಳಿದ್ರಲ್ಲ, ಅದು ಮುಗಿಸಿದ ಕೂಡನ ನನಗೊಂದು ಫೋನ್ ಮಾಡಿ ಹೇಳಿಬಿಡ್ರಿ. ಅದು ಮುಗಿದೈತೆ ನೋಡ್ರಿ ರಮಣ್ಣ ಅಂದ್ರೆ ಸಾಕು, ನಾ ಹೋಗಿ ಅವ್ರನ್ನ ಕಳಿಸ್ತೀನಿ. ಅವ್ರಿಬ್ಬರಿಗೂ ಚಲೋ ಆಗ್ತೈತಿ, ಮುಗೀತು. ನೋಡ್ದೀಪ, ನಮ್ಮ ಮಗಳು ನಮ್ಮ ಮನ್ಯಾಗ ಇರೋದು ನನಗೇನು ಮನಸ್ಸಿಲ್ಲ. ನಿಮಗ್ ಮನಸ್ಸಿಲ್ಲ ಅಂದ್ರೆ ಏನಾದ್ರಿ? ನನಗ್ ಮನಸ್ಸೈತಲ್ಲ. ಅಂದ್ರೇನು ನಿನ್ನ ಸಂತೋಷಕ್ಕೆ ನಮ್ಮ ಮಗಳನ್ನ ಮನ್ಯಾಗ ಇಟ್ಕೊಂತೆ? ಯಾಕೆ ಇಟ್ಕೋಬಾರ್ದು ಅಂತೀನಿ ನಾನು. ಗಂಡನ ಮನ್ಯಾಗ ಬಾಳೆ ಮಾಡ್ಲಿ ಅಂತೀನಿ ನಾನು. ನೀವ್ ಹಂಗ ಅಂತೀರಿ, ನಾ ಹಿಂಗ ಅಂತೀನಿ. ನನಗ್ ನನ್ನ ಮಗಳ ಮನ್ಯಾಗ ಇರ್ಬೇಕು ನೋಡ್ರಿ. ಕೋರ್ಟ್ನಾಗ ಡೈವರ್ಸ್ ಸಿಗಲ್ಲ ಅಂತ ಮೊನ್ನೆ ಹೇಳಿನಲ್ಲ, ಮರ್ತೇನ್ ನೀನು? ಮರ್ತಿಲ್ಲ. ಅದಕ್ಕೆ ಏನ್ ಮಾಡ್ಬೇಕಂತ ನಾನು ವಿಚಾರ ಮಾಡೀನಿ. ನಿನ್ ವಿಚಾರ ಅಂದ್ರ ಬಾರಿ ಇರ್ತಾವ. ಏನ್ ವಿಚಾರ ಮಾಡಿ ನೀನು? ನಿನಗ್ಯಾಕೆ ಹೇಳಿ? ನಾ ಎಲ್ಲ ವಿಚಾರ ಮಾಡೀನಿ. ಅದನ್ನೆಲ್ಲ ನಿನ್ ಮುಂದೆ ಹೇಳ್ಬಿಟ್ರೆ ಎಲ್ಲ ಹಾಳು ಮಾಡಿಬಿಡ್ತೀನಿ ನೋಡಿ ನೀನು. ನೀ ಹೇಳಿಲ್ಲ ಅಂದ್ರೆ ನಾ ಏನು ಕಂಡಿಡಕ್ ಆಗಲ್ಲ ನನ್ನ ಕಡೆಯಿಂದ. ಪತ್ತೆದಾರ ಸಿನಿಮಾ ಎಲ್ಲ ಕಂಡಿಡ್ದು ಬಿಟ್ಟಿರ್ತಿ ಬಿಡು ನೀನು. ಮನಿ ಜವಾಬ್ದಾರಿ ಕೆಲಸ ಮಾಡೋದಂದ್ರ ಒಂದ್ ಪತ್ತೆದಾರಿ ಕೆಲಸನ ಅದ. ಇದ ಬ್ಯಾಡ್ ಅನ್ನೋದು. ನಾ ಹೇಳೋದ್ ಸ್ವಲ್ಪ ಕೇಳ ನೀನು. ನೀ ಹೇಳೋದ್ ಕೇಳ್ಬೇಕಲ್ಲ. ಈಗ ಏನ್ ಪ್ಲಾನ್ ಮಾಡಿ ಅದನ್ನ ನನಗೆ ಹೇಳ. ಹೇಳ್ತೀನಿ, ಹಾಳು ಮಾಡ್ಬಾರ್ದಾ ಮತ್ತ? ಇಲ್ಲ ಅಳ ಮರಳ, ಅದೇನೈತಿ ಹೇಳ. ಇಲ್ಲ, ನಿನಗೂ ಹೇಳ್ಬೇಕು. ಅದ್ರಾಗ ನಿಂದು ಪಾತ್ರ ಐತಿ.
ನಾನು ಹಿರಿಯರಿಗೆಲ್ಲ ಕೂಡಿಸಿ ರವಿ ಅಣ್ಣಗ ಮಲ್ಲಣ್ಣಗ ಎಲ್ಲರಿಗೆ ಕೂಡ್ಸಿನಿ. ಅವ್ರ ಜೊತೆ ನೀನು ಇರ್ಬೇಕು. ಎಲ್ಲಾರು ಕೂಡಿ ಅದನ್ನ ಸುದ್ದಿ ಮಾಡೋಣ, ಆಯ್ತಾ? ಒಳ್ಳೆ ಪ್ಲಾನ್ ಮಾಡಿದೆ. ಮತ್ತ ಎಲ್ಲ ನಿನ್ ಬೇಕಾದ್ರನ್ನ ಎಲ್ಲ ಕೂಡಿಸಿದೆ. ಹಂಗಾರೆ ಅಲ್ಲೇ ಹೋಗದ ಮತ್ತ? ಹ್ಞೂ, ಮತ್ತೆ ನಮ್ಮವ್ರ ನಮಗಾಗ್ತಾರಿ, ಅಲ್ಲೇ ಹೋಗೋಣ. ನನ್ಗೆ ಅದು ಕೊಕ್ಕಿ ಐತಿ. ನೋಡು ಸುಭಾಸ, ನಿನ್ನ ಮಗಳು ಹೇಳೋದು ಬರೋಬ್ಬರಿ ಐತಿ. ಕೋಟ ತೀರ್ಮಾನ ಕೊಟ್ಟೈತಲ್ಲ, ಇನ್ನು ಮುಂದೆ ಏನಾರ ಜಗಳ ಬಂದಾಗ ನೋಡೋಣ. ಅವು ಸುಭಾಸ ಅವ್ರು ಹೇಳಿದ್ದೆಲ್ಲ ಬರೋರಿ ಐತೆ. ಯಾಕೆ ಚಿಂತೆ ಮಾಡ್ತಿದ್ದೆ ಅದ್ರ ಬಗ್ಗೆ ತಲೆ ಕೆಡ್ಸೋದು? ಇದು ನನಗಲ್ಲ, ಅಲ್ಲಿ ದೀಪಾಗ್ ಹೇಳ್ರಿ. ನೋಡ್ರಿ, ಅದೆಲ್ಲ ನನಗೆ ಹೇಳಕ್ ಹೋಗ್ಬೇಡ್ರಿ. ನನಗೆ ನ್ಯಾಯ ಬೇಕಷ್ಟ. ನ್ಯಾಯ ಬೇಕಿಲ್ಲ ನಿನಗೆ? ಕೋರ್ಟ್ ಕೊಟ್ಟತಿಲ್ಲ. ಎಲ್ಲ ಹಿರಿಯರಿಗೆ ಎದಕ್ಕೆ ಕುಡ್ಸಿ ನಾನು ನ್ಯಾಯ ಬಗೆಹರ್ಸಕ್ಕ ಬಂದ್ ಬರೇ ಚಾ ಕುಡ್ದು ನಾಷ್ಟ ಮಾಡೋಕಲ್ಲ. ಅದಕ್ಕೆ ಏನೈತಿ, ನೀವೆಲ್ಲ ಹಿರಿಯರ್ ಬಗೆಹರ್ಸ್ರಿ. ನೋಡ್ದಿಪ್ಪವ, ಚಾ ಕುಡ್ಸಿದ್ದೆಲ್ಲ ಹೇಳಕ್ ಹೋಗ್ಬೇಡ. ನ್ಯಾಯ ಅಂದ್ರೆ ಹಿಂಗ ನೋಡು. ಹಿರಿಯರ, ನಾ ಅಷ್ಟೊಂದು ಸರಳ ಇಲ್ಲ. ಆ ಸರಳಾಗಿ ನಾ ಇದನ್ನ ಬಿಡೋದಿಲ್ಲ. ನನಗೆ ನನ್ನ ಮಗಳು ಮನ್ಯಾಗ ಇರ್ಬೇಕು. ಹಿಂಗಂದ್ರೆ ನಾ ಇನ್ನೊಮ್ಮೆ ಬರಾಗಲ್ಲ ನೋಡು. ಮಂದಿ ಮಕ್ಳು ಬೇಕಂದ್ರ ನಾವ್ ಹೇಳ್ದಂಗೆ ಕೇಳು. ಸುಭಾಸ, ಇನ್ನು ಮುಗಿಸ್ಬಿಡಿ ನ್ಯಾಯನ. ಆತ್ ಬಿಡ್ರಿ ಹಿರಿಯರ, ಕೋಟ ತೀರ್ಮಾನ ಕೊಟ್ಟೈತಿ. ಎಲ್ಲ ಮುಂದಿನೆಲ್ಲ ವಿಜಯ ಮಾನ್ಸ್ವಾಮಿ ನೋಡ್ತಾನ. ಅಪ್ಪ, ನಾ ಮಾರ್ಕೆಟ್ಗೆ ಹೋಗಿ ಬರ್ತೀನಿ. ನಿನ್ನೆ ಹೋಗಿ ಬಂದಿ ಅಲ್ವಾ? ನಿನ್ನೆ ಹೋಗಿದ್ದೆ ಅಪ್ಪ, ಇದನ್ನ ಚೇಂಜ್ ಮಾಡೋದೈತಿ. ಇವತ್ತ ನಿಮ್ಮ ಮತ್ತೆ ಬರ್ತೀನಿ ಅಂದಲ್ವಾ, ಅದಕ್ಕ ಮುಹೂರ್ತ ನೋಡಕ್ ಕುಂತೀನಿ. ಸ್ವಲ್ಪ ಜಲ್ದಿ ಬಾನಿ. ಆಯ್ತಾಳಪ್ಪ, ಜಲ್ದಿ ಬರ್ತೀನಿ. ಶಿವಾರಗಡ ಅಥವಾ ಏನ್ ಬಿಸಿಲ. ನಮಸ್ಕಾರಪ್ಪ ಬೇಗ. ಬರ್ರಿ, ನಮಸ್ಕಾರ. ಬರ್ರಿ, ಕುಂದ್ರ ಬರ್ರಿ. ಆಯ್ತು, ಆರಾಮದಿರ? ಆರಾಮದೀವಿ ಬರ್ರಿ. ನೀವು ಆರಾಮದಿರಿ? ಹ್ಞೂನಪ್ಪ, ಆರಾಮದಿರಿ. ಅಂತಿವತ್ತು ಮನ್ಯಾಗ ಅದಿರಲ್ಲ, ಭಾಳ ಚಲೋ ಆತ್ ನೋಡಪ್ಪ. ಕೆಲಸ ಇತ್ರಿ, ನೀವು ಬರ್ತೀನಿ ಅಂದಿದ್ರಲ್ಲ, ಅದಕ್ಕ ಒಂದ್ ಸ್ವಲ್ಪ ಮನ್ಯಾಗ ಇರಾಮ ಅಂತಿದ್ದೀವ್ರಿ. ಮತ್ತೇನಪ್ಪ, ಸುಮ ಈಗರ ದಾರಿಗೆ ಬಂದಾಳ ಇಲ್ಲ? ಏನ್ ಹೇಳೋದು, ಆಕಿ ದಿವಸ ರಗಳಿ ಇರೋದ. ಎಷ್ಟ್ ಹೇಳಿದ್ರು ತಿಳಿವಲ್ತಲ್ಲ ಈ ಹುಡುಗಿಗೆ. ಅಲ್ಲಕ್ಕ, ಆಕಿ ಎಷ್ಟ್ ಹೇಳಿದ್ರು ತಿಳ್ಕೊಳ ಶಕ್ತಿ ಆಕಿಗಿಲ್ಲ. ಈಗ ಅಂಕರ್ ನಾ ಎಲ್ಲಾ ತರ ಬುದ್ಧಿ ಮಾತು ಹೇಳಿನಿ. ಮುಂದೆ ಹೆಂಗ್ ಬರ್ತಾ ಹಂಗ್ ಮಾಡಮ್ಮ. ಈಗ ಅಂಕರ ಊರಿಗೆ ಕರ್ಕೊಂಡು ಹೋಗ್ರಿ ಅಕ್ಕ. ಆತ್ ಬಿಡಪ್ಪ, ಈಗಂತ ಹೇಳಿಯಾ ಕರ್ಕೊಂಡು ಹೋಗ್ತೇನಿ. ಮತ್ತೇನಾರ ಹಂಗಾರ ತಡ ಹಚ್ಚಿದ್ಲಂದ್ರ ಆ ಮಾತ ಬೇರೆ. ಹಂಗೆಲ್ಲ ಹಚ್ಚಕ್ ಹೋಗ್ಬೇಡಕ್ಕ. ನೀನು ಒಂದ್ ಸ್ವಲ್ಪ ಸಂಭಾಳಿಸ್ಕೊಂಡು ಹೋದ್ರ ಎಲ್ಲದು ಚಲೋದ ಆಗತ್ತ. ಹೌದಪ್ಪ, ಸಂಭಾಷಣೆಯೊಳಗ ಜಗತ್ನ್ಯಾಗ ನಾವು ಒಬ್ಬೇಕೇರಿ ನೋಡು. ಮತ್ತೆ ನೀ ಹೆಂಗದಿ ಅನ್ನೋದು ನನಗೆ ಗೊತ್ತೈತ್ವ. ಅದನ್ನ ಸ್ವಲ್ಪ ಸಂಭಾಳಿಸ್ಕೊಂಡು ಹೋಗ್ಬಿಟ್ರ ಎಲ್ಲ ಬಾಳೆ ಸರಳ ಆಗ್ಬಿಡ್ತಾವು. ಹೌದು, ಎಲ್ಲಾರು ಇದನ್ನ ಹೇಳ್ತಾರ, ನೀನ ಸಂಭಾಳಿಸ್ಕೊಂಡು ಹೋಗಂತ. ಓನ್ಯಾಗೂ ಹಂಗ ಹೇಳ್ತಾವ, ಮನ್ಯಾಗೂ ಹಂಗ ಹೇಳ್ತಾವ, ಮಗನೂ ಹಂಗ ಅಂತಾನ, ಸೊಸೆನೂ ಹಂಗ ಅಂತ. ಒಟ್ಟು ಸಂಭಾಳಿಸೋದು ಒಂದ್ ದೊಡ್ಡ ಕಟ್ಟಡ ಕಟ್ಟಿದಂಗಾಗಿತ್ತು ನೋಡ್ ನಾನು. ಅಷ್ಟ್ಯಾಕೆ ಅವ್ರು ಹೆಚ್ಕೊಂತೀವ? ಮಳ್ಳು ವಯಸ್ಸಿನ ಹುಡುಗರು ಅವರು ಏನೋ ಹೇಳಿ ಒಂದ್ ಸ್ವಲ್ಪ ಬಾಳ್ಯಾಕ ಹಚ್ಬೇಕು. ಬಂದ್ ನೋಡಿ, ಇಲ್ಲೇ ಬಂದ್ ಬಂದ್ಲಲ್ಲ, ಬಂದ್ ನಿಂತ್ಲು ಮಾರ್ಗಮ್ ನಿಂತಂಗ. ಅಲ್ಲ, ಸ್ವಲ್ಪ ಗೌರವ ಕೊಡೋದು ಗೊತ್ತೈತೆ ಆಕಿಗೆ. ಬರೋದು ಬಂದ್ಲು. ಹ್ಯಾಂಗ್ರಿ ಎತ್ತಾರ, ಆರಾಮದಿರ್ಯಾ? ಏನಪ್ಪ, ಯಾವಾಗ ಬಂದ್ರು?
ಏನಾದ್ರು ಸ್ವಲ್ಪ ಕೇಳಿದ್ಲ ಐತಿ ಅದಕ್ಕ ಹೇಳದ್ವಾ ಮಳ್ಳ ವಯಸ್ಸು ಅನ್ನೋದು ಅದಕ್ಕ ನೀನ ಸಂಭಾಳಿಸ್ಕೊಂಡು ಹೋಗ್ಬೇಕು. ಅದ್ಲೇನ್ ಸಂಭಾಸ್ತಾರಪ್ಪ, ನೀನ ನೋಡ್ದಿಲ್ಲ ಮಾಲ್ಗಮ್ಮ ಅಂತಂದಿದ್ದು. ನೋಡು ಏನ್ ಅನ್ಬಾರ್ದಂತಿ ನಾನು ಮಾಲ್ಗಂ ಬಂದಿದ್ದು ದೊಡ್ಡ ಬಾಂಬ್ ಹಾಕಿದಂಗ ಆತಿಕ್ಕಿ. ಅಯ್ಯಯ್ಯ ಸಾಕ್ ಸುಮ್ ಕುಂದ್ರಾತಿ, ನೀ ಅಕ್ಕ ಬಾಂಬಿಗೆ ನಾ ಇಲ್ಲಿ ತವ್ರ ಮನಿಗ್ ಬಂದ್ ಕುಂತೀನಿ. ಸುಮಾ ನಾ ಇಲ್ಲಿ ಕುಂತೀನಿ, ನನ್ನ ಎದುರಿಗೆ ಎಷ್ಟು ಮಾತಾಡ್ತೀನಿ ನೀನ? ನೋಡಪ್ಪ ಮತ್ತ ಹೆಂಗ್ ಮಾತಾಡ್ತಾರ. ಇದೇನ್ ದೊಡ್ಡ ಜಗಳದ ಮಾತಾಡಪ್ಪ, ನೀನ ಹೇಳ ನೋಡೋಣ. ಸುಮ್ನೆ ಇರಕ್ಕ, ನಾ ಒಂದ್ ಸ್ವಲ್ಪ ಹೇಳ್ತೀನಿ. ಸುಮಾ ನಾ ನಿನ್ನೆ ಏನ್ ಹೇಳಿದ್ ನಿನಗ? ನೀನ ನೋಡ್ದಿಲ್ಲಪ್ಪ ಬಂದ್ ಕೂಡೇನ ಹೆಂಗ್ ಮಾತಾಡ್ತಾರ ಅಂತೇಳಿ. ಅದೆಲ್ಲ ಬಿಡು. ನಿಮ್ಮ ಅತ್ತಿ ಈಗ ಬಂದಾಳ, ನಾಷ್ಟ ಚಾ ಮಾಡಿ ನಡಿ. ಹಾ ಬಾಯ್ ಹೋಗಮ್ಮ. ಧನ್ಯವಾದಗಳು RMD ಚಾನಲ್ ಅಭಿಮಾನಿಗಳಿಗೆ. ನೋಡಿದ್ರಲ್ಲ, ಡೈವರ್ಸ್ ಬೇಕು ಅಂತ, ಸಣ್ಣ ಸಣ್ಣ ಮಾತಿಗೆ ಡೈವರ್ಸ್ ಬೇಕಂತ ಮನ್ಯಾಗ ಜಗಳ ತಗೋದು, ಮಕ್ಕಳ ಬಾಳು ಹದಗೆಡಿಸೋದಕ್ಕಿಂತ ಹೊಂದಾಣಿಕೆ ಮಾಡಿ ಕಳಿಸೋದು ಬೇಷಿ ಅಂತ ಒಂದು ಸಂದೇಶ ಕೊಡ್ತೈತಿ. ಇನ್ನೂ ಅಚ್ಚುಕಟ್ಟಾಗಿ ಆಗಬೇಕಾಗಿತ್ತು. ನಾನು ಜಾತ್ರೆಗ ನಾಟಕ ಅದು ಮುಗಿಸಿ ಈಗ ಬಂದ್ವಿ. ಅದಕ್ಕೆ ಇನ್ನೊಂದು ಉದ್ದೇಶ RMD ಚಾನಲದ್ದು ಹೊಸ ಹೊಸ ಮುಖಗಳನ್ನು ನಿಮಗೆ ಪರಿಚಯಿಸಬೇಕು, ಅವರಲ್ಲಿರುವ ಕಲೆಯನ್ನು ಹೊರಗೆ ತೆಗಿಬೇಕು ಅನ್ನೋದೇ ಒಂದು ಉದ್ದೇಶ ಇರೋದ್ರಿಂದ RMD ಚಾನಲ್ಗೆ 4-5 ಟೀಮ್ಗಳದಾವೆ. ಈಗ ಒಂದು ಹೊಸ ಟೀಮ್ ಪರಿಚಯ ಮಾಡಿಸ್ಕೊಡಾಕತ್ತೀನಿ. ಆ ಹೊಸ ಟೀಮನ್ನು ಸ್ವೀಕಾರ ಮಾಡಿರಿ. ಹೊಸ ಹೊಸ ಮುಖಗಳು ಬರ್ತಾ ಇರ್ತಾವೆ, ಹೊಸ ಹೊಸ ಕಥೆಗಳನ್ನು ಕೊಟ್ಕೊತಾ ಇರ್ತೀವಿ. ಚಾನಲ್ 2-3 ವರ್ಷದಿಂದ ಸ್ವಲ್ಪ ಕಾಡಿದ್ರಿಂದ ನಾವು ಹಿಂದೇಟು ಹಾಕೀವಿ. ಆದರೆ ಇನ್ಮೇಲೆ ಅದಕ್ಕೊಂದು ಎಫರ್ಟ್ ಹಾಕಿ ನಿಮಗೆ ಸರಿಯಾದ ಮನೋರಂಜನೆ ಕೊಡಬೇಕು ಅನ್ನುವ ಉದ್ದೇಶ ಹೊತ್ತ ಹೊಸ ಹೊಸ ಟೀಮ್ಗಳನ್ನು ತಯಾರು ಮಾಡಾಕತ್ತೀನಿ. ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿರಿ, ಚಾನಲನ್ನು ಬೆಳೆಸ್ರಿ. ಇನ್ನೂ ಮುಂದೆ ಒಳ್ಳೊಳ್ಳೆ ಸಬ್ಜೆಕ್ಟ್ಗಳದಾವು, ಕಾದು ಕುಂತಾವು. ವ್ಯೂಸ್ಗಳು ಬರ್ತಾ ಇಲ್ಲ ಅಂತ ನಾವು ಸ್ವಲ್ಪ ಹಿಂದೇಟು ಹಾಕಾಕತ್ತೀನಿ. ದಯವಿಟ್ಟು ಹಿಂದೇಟು ಹಾಕಬಾರ್ದು ಅನ್ನೋದಾದ್ರೆ ನಿಮ್ಮೆಲ್ಲರ ಆಶೀರ್ವಾದ ಮೊದಲಿನಂಗ ಇತ್ತು ಅಂದ್ರೆ, ಮೊದಲು ನಮ್ಮ ಚಾನಲ್ ನೋಡಿರಿ 10 ಲಕ್ಷ ಗಂಟಲೆ ವ್ಯೂಸ್ ಹೋಗ್ಯಾವು. ಈಗ ಯಾಕೋ ಸ್ವಲ್ಪ ಡೌನ್ ಆಗಿತ್ತು, ಆದರೂ ನಾವು ಕುಗ್ಗಿಲ್ಲ. ದಯವಿಟ್ಟು ನಿಮ್ಮ ಆಶೀರ್ವಾದ ಐತಿ. ಮತ್ತ ಬಂದೀನಿ, ಮತ್ತ RMD ಚಾನಲ್ ಬೆಳೆಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಅದೇ ಪ್ರಯತ್ನಕ್ಕೆ ನಿಮ್ಮ ಆಶೀರ್ವಾದ ಭಾಳ ಮುಖ್ಯವಾಗಿ ಬೇಕು. ನಿಮ್ಮ ಆಶೀರ್ವಾದ ಇತ್ತು ಅಂದ್ರೆ RMD ಚಾನಲ್ ಬೆಳಿತೈತಿ. ಅದನ್ನು ಬೆಳೆಸ್ರಿ. ದಯವಿಟ್ಟು ಚಾನಲ್ ಯಾವುದೇ ಒಂದು ವಿಡಿಯೋ ಕೊಟ್ಟಾಗ ನೋಡ್ತಾ ಇರಿ. ಮುಂದೆ ಅಂತೂ ಖಂಡಿತ ಸಂಪೂರ್ಣ ಮನೋರಂಜನೆ ಸಿಗುವಂಥ ಕಾನ್ಸೆಪ್ಟ್ ಭಾಳ ಅದಾವೆ. ಕಾಮಿಡಿನೂ ಅದಾವೆ, ಸ್ಟೋರಿನೂ ಅದಾವೆ. ಅದಕ್ಕಂತ ನಾ ಎರಡೂ ಕೊಡಾಕತ್ತೀನಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಸ್ಟೋರಿನೂ ಇದ್ರಾಗ ಬರ್ತೈತಿ, ಕಾಮಿಡಿನೂ ಇದ್ರಾಗ ಬರ್ತೈತಿ. ಹೊಸ ಟೀಮ್ ರೆಡಿ ಆಗಾಕತ್ತೈತಿ. ಅವ್ರು ಒಂದು ಸ್ವಲ್ಪ ಅನುಭವ ಹೆಚ್ಚಾಗಲಿ ಅಂತ ಕಾಯಕತ್ತೀನಿ. ಅನುಭವ ಹೆಚ್ಚಾಯಿತು ಅಂದ್ರೆ ಒಳ್ಳೊಳ್ಳೆ ಕಾನ್ಸೆಪ್ಟು ನಿಮ್ಮ ಕಣ್ಣೆದುರಿಗೆ ಬರ್ತಾವು. RMD ಚಾನಲ್ ಎಲ್ಲ ಕಲಾವಿದರನ್ನ ಪರಿಚಯ ಮಾಡಿಕೊಡ್ಬೇಕನ್ನುವ ಉದ್ದೇಶ ಹೊತ್ತೈತಿ. ಅದಕ್ಕೆ ನೀವು ಇಡೀ ಟೀಮು, ನಮ್ದೊಂದು ಟೀಮ್ ಐತ್ರಿ, ಇಲ್ಲಿ ಬರ್ರಿ ಅಂದ್ರೆ ನಾನಾ ಸ್ವತಃ ಬಂದು ವಿಡಿಯೋ ಮಾಡ್ಕೊಂಡು ಬರ್ತೀನಿ, ಎಡಿಟ್ ಮಾಡಿ RMD ಚಾನಲ್ಗೆ ಹಾಕ್ತೀನಿ. ಅದನ್ನು ನೀವು ನೋಡ್ತೀರಿ, ನಿಮ್ಮ ಸ್ನೇಹಿತರಿಗೂ ಹಂಚ್ತೀರಿ. ಒಂದು ಟೀಮ್ ರೆಡಿ ಇತ್ತು ಅಂದ್ರೆ ನಂಬರ್ ಕಳಿಸ್ರಿ ಅಥವಾ ವಿಷಯ ತಿಳಿಸ್ರಿ. ಆಮೇಲೆ ಈ ಚಾನಲನ್ನು ಇನ್ನೂ ಬೆಳೆಸಬೇಕು ಅಂತ ಮತ್ತೊಂದು ಸಾರಿ ಆಶೀರ್ವಾದ ಕೇಳ್ಕೊತೀನಿ. ಜೈ. ಕಾಮೆಂಟ್ ಮೂಲಕ ನಂಬರ್ ಕಳಿಸಿ.